ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮತ ಭಾರತ, ಇದು ಪ್ರಜಾಪ್ರಭುತ್ವದ ಮತಯುದ್ಧ. ರಾಜ್ಯದಲ್ಲಿ ಎರಡನೇ ಹಂತದ ಮತ ಭಾರತದ ಮಹಾಯುದ್ಧಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಲಿದೆ. ಮತಗಟ್ಟೆಯಲ್ಲಿ ಸಿದ್ಧತೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 14 ಕ್ಷೇತ್ರಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಕ ಕದನಕ್ಕಿಂತ ಪ್ರಜ್ವಲ್ ಪೆನ್ ಡ್ರೈವ್ ಭಾರಿ ಸದ್ದು ಮಾಡ್ತಾ ಇದೆ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಬಳಿಕ ಎರಡನೇ ಆರೋಪಿಯನ್ನ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆಯನ್ನು ತೀವ್ರಗೊಳಿಸಿದೆ. ಆದರೆ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಸ್ಥಳ ಮಹಜರು ವೇಳೆ ವಕೀಲರನ್ನ ಹೊರಗಿಟ್ಟ ಆರೋಪ ಅನುಮಾನಕ್ಕೆ ಕಾರಣ ಆಗಿದೆ. ಮಾಜಿ ಸಚಿವ ರೇವಣ್ಣ ಬಂಧನ ಇದೀಗ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನ ಹಿಂದೆ ಕೈವಾಡ ಇದೆ ಅಂತ ದಳ ನಾಯಕರು ಆರೋಪ ಮಾಡಿದ್ದಾರೆ. ಇತ್ತ ಪ್ರಜ್ವಲ್ರನ್ನ ವಿದೇಶದಿಂದ ಕರೆಸಿಕೊಳ್ಳುವ ಬಗ್ಗೆ ಸಿದ್ದರಾಮಯ್ಯ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅಪ್ಡೇಟ್ ಪಡ್ಕೊಂಡಿದ್ದಾರೆ. ಮಂಡ್ಯದ ಆಲೆಮನೆ ಭ್ರೂಣ ಹತ್ಯೆ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಹೊಸದಾಗಿ ದಂಧೆ ಬಯಲಾಗಿದೆ. ಅದು ಸರ್ಕಾರಿ ಕ್ವಾರ್ಟರ್ಸ್ನಲ್ಲೇ ಕಾನೂನು ಬಾಹಿರ ದುಷ್ಕೃತ್ಯ ನಡೀತಾ ಇದ್ದ ವಿಚಾರ ಸಕ್ಕರೆ ನಾಡಿಗೆ ಶಾಕ್ ಕೊಟ್ಟಿದೆ. ಸಮಾಜವೇ ತಲೆ ತಗ್ಗಿಸೋ ಕೃತ್ಯದಲ್ಲಿ ತೊಡಗಿದ್ದ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಲೋಕ ಅಖಾಡದಲ್ಲಿ ಜನ ಕಾಂಚಾಣದ ಸದ್ದು ಜೋರಾಗ್ತಾ ಇದೆ. ಕೆಲ ಕ್ಷೇತ್ರಗಳಲ್ಲಿ ಹಣದ ಹೊಳೆಯೇ ಹರಿತಾ ಇತ್ತು. ಜಾರ್ಖಂಡ್ನ ಸಚಿವರ ಆಪ್ತನ ಕೆಲಸಗಾರನ ಮನೆಯಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. ನೋಟಿನ ಕಂತೆಗಳ ರಾಶಿ ನೋಡಿ ಖುದ್ದು ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದು ಹಣದ ಮೂಲ ಕೆದಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.